Hello friends, welcome back to my YouTube channel. ಇವತ್ತಿನ ವಿಡಿಯೋ ಒಳಗ ನಾವು UPSC IAS ಒಂದು ಸಿಲೆಬಸ್ ನ ಯಾವ ತರ ರೀಡ್ ಮಾಡಿದ್ರೆ ಫಾಸ್ಟ್ ಆಗಿ ಕವರ್ ಆಗ್ತೈತಿ, ರಿವಿಷನ್ ಗನ್ನು ಟೈಮ್ ಸಿಗ್ತೈತಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಯಾವ ತರ ಒಂದು ಸಿಲೆಬಸ್ ನ ಕವರ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಡೆಫಿನೆಟ್ಲಿ ಇರಬೇಕಾಗ್ತೈತಿ. ಅಂದ್ರಷ್ಟೇ ಈ ವಾಸ್ಟ್ ಸಿಲೆಬಸ್ ಇನ್ ಟೈಮ್ ಒಳಗೆ ಕವರ್ ಆಗಿ ರಿವಿಷನ್ ಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕೆ, ಪ್ರಿವಿಯಸ್ ಕ್ವಶನ್ ಪೇಪರ್ ನ ನೋಡ್ಲಿಕ್ಕೆ, ಮಾಕ್ ಟೆಸ್ಟ್ ನ ಅಪ್ಲೈ ಮಾಡ್ಲಿಕ್ಕೆ, ಮಾಕ್ ಟೆಸ್ಟ್ ನ ತಗೊಳ್ಳಿಕ್ಕೆ ಸಹಾಯ ಆಗ್ತದ. ಸೊ ಇನ್ನವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡ್ರಿ. ಈಗ ಆಲ್ರೆಡಿ ಯಾರು ಎವ್ರಿ ಡೇ ಸ್ಟಡಿ ಮಾಡ್ತಿರ್ತಾರಲ್ಲ, 1 ಇಯರ್ದ ಒಂದು ಪ್ಲಾನ್ ಇಟ್ಕೊಂಡ ಒಂದು ದಿನಾನು ತಪ್ಪದೆ ಎವ್ರಿ ಡೇ ಸ್ಟಡಿ ಮಾಡ್ತಿರ್ತಾರಲ್ಲ, ಅವ್ರ ಸಿಲೆಬಸ್ ಆಬ್ವಿಯಸ್ಲಿ ಮ್ಯಾನೇಜ್ ಆಗೇ ಆಗ್ತೈತಿ, ಕವರ್ ಆಗ್ತೈತಿ, ರಿವಿಷನ್ಗೂ ಟೈಮ್ ಸಿಗ್ತೈತಿ, ಎಲ್ಲ ಪರ್ಫೆಕ್ಟ್ ಆಗಿ ಆಗ್ತೈತಿ. ಬಟ್ ಬಹಳಷ್ಟು ಸ್ಟೂಡೆಂಟ್ಸ್ ಹಿಂಗಿರ್ತಾರಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರಂಗಿಲ್ಲ. ಒಂದು 15 ದಿನ ಗಂಟ್ಲೆ ಗ್ಯಾಪ್ ಕೊಡೋದು, ಒಂದು 15 ದಿನ ಅಲ್ಲಿ ಫಂಕ್ಷನ್ಗೆ ಹೋದೆ, ಇಲ್ಲಿ ಹೋದೆ, ಏನೋ ಮಾಡ್ಕೊಂತ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರಂಗಿಲ್ಲ. ಇಲ್ಲ ಕಡಿಮೆ ಅವರ್ಸ್ ಓದ್ತಿರ್ತಾರೆ, ದಿನದೊಳಗ ಅಷ್ಟ 4 ಅವರ್ ಓದ್ದೆ, 3 ಅವರ್ಸ್ ಓದ್ದೆ, ಒಂದೊಂದ್ ದಿನ ಬರೀ 1 ತಾಸು ಓದಿನಿ, ಒಂದೊಂದ್ ದಿನ ಒಂದ್ ಸ್ವಲ್ಪನೂ ಓದ್ಲಿಲ್ಲ. ಈ ತರ ಬಹಳಷ್ಟು ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಹಂಗಾರ ಅಂತ ಸ್ಟೂಡೆಂಟ್ಸ್ ಯಾವ ತರ ಓದಿರೋ ಕವರ್ ಆಗ್ತೈತಿ ಸಿಲೆಬಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಈಗ ಫಸ್ಟ್ ಪಾಯಿಂಟ್, ಏನೇನು UPSC ಪ್ರಿಪರೇಷನ್ ಒಳಗ ನಿಮ್ದು ಅಪ್ಡೇಟ್ ಇರಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋನು. ಫಸ್ಟ್ ಕೆಲಸ ಕರೆಂಟ್ ಅಫೇರ್ಸ್. ಅವತ್ತಿನ ಕರೆಂಟ್ ಅಫೇರ್ಸ್ ಅವತ್ತನ ಎನಿ ಕಂಡೀಷನ್ ಮುಗಿದು ಬಿಡ್ಬೇಕು. ಅದನ್ನೇನಾರ ನೀವು 6 ತಿಂಗಳು 1 ವರ್ಷದ್ದೆಲ್ಲ ಗುಡ್ಡೆ ಹಾಕೊಂತ ಕುಂತ್ರಿ ಅಂತ ತಿಳ್ಕೊರಿ, ಅದು ಎಂಡಿಗೆ ಬಹಳ ಕಠಿಣ ಆಕೈತಿ. ಈಗ 6 ತಿಂಗಳು 7 ತಿಂಗಳು ಕರೆಂಟ್ ಅಫೇರ್ಸ್ ಒಮ್ಮೆನ ಮುಗಿಸ್ಬೇಕು, ಓದಬೇಕು, ರಿವಿಷನ್ ಮಾಡಬೇಕು, ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅಂದಾಗ ಅದು ಬಹಳ ಕಠಿಣ ಆಕೈತಿ. ಸೊ ಅವತ್ತಿನ ಕರೆಂಟ್ ಅಫೇರ್ಸ್ ಏನೈತಲ್ಲ ಅವತ್ತನ ಮುಗಿಸ್ಕೊಂಡ್ಬಿಡ್ರಿ. ಇದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂತಂದ್ರ ಕ್ವಶನ್ಗಳನ್ನ ಸಾಲ್ವ್ ಮಾಡ್ರಿ. ಕ್ವಶನ್ ಎಲ್ಲಿಂದ ತರೋದಪ್ಪ ಅಂತ ಕೇಳಕ್ ಹೋಗ್ಬೇಡ್ರಿ. ಇನ್ಸೈಟ್ ಆನ್ ಇಂಡಿಯಾ ಆಗಿರ್ಬೋದು, IAS ಬಾಬಾ ಆಗಿರ್ಬೋದು, ನೀವು ಜಸ್ಟ್ ಆ ವೆಬ್ಸೈಟ್ಗೆ ಎಂಟ್ರಿ ಕೊಡ್ರಿ. ಆ ವೆಬ್ಸೈಟ್ ಒಳಗ ನಿಮ್ಗ ಅವತ್ತಿನ ಕರೆಂಟ್ ಅಫೇರ್ಸ್ ಅಲ್ಲೇ ಸಿಗ್ತೈತಿ. ಜೊತೆಗೆ ಅಲ್ಲೇ ನನ್ನ ಪ್ರಾಕ್ಟೀಸ್ ಮಾಡಾಕ ಕ್ವಿಜ್ ಅಂತ ಕ್ವಶನ್ಗಳು ಇರ್ತಾವೆ. ಮೇನ್ಸ್ಗನು ಇರ್ತಾವು, ಪ್ರಿಲಿಮ್ಸ್ಗನು ಇರ್ತಾವು. ಸೊ 5-6 ಹಿಂಗ್ ಕ್ವಶನ್ಸ್ ಇರ್ತಾವ. ಈಗ ಇನ್ಸೈಟ್ ಆನ್ ಇಂಡಿಯಾದಾಗ 5 ಕ್ವಶನ್ ಅದು ಇರ್ತಾವ. ಸೊ ಪ್ರತಿದಿನ ಅಲ್ಲೇ ಕರೆಂಟ್ ಅಫೇರ್ಸ್ ಓದ್ರಿ. ಅದಾದ್ಮೇಲೆ ಆ ಕ್ವಶನ್ಗಳನ್ನ ಸಾಲ್ವ್ ಮಾಡ್ರಿ, ಮುಗಿತ. ಅವಾಗ ನಿಮ್ಗೆ ಏನಾಗ್ತೈತೆ ಅಂದ್ರೆ ಯಾವ ತರ ಒಂದು ಮೇನ್ ಒಂದು IAS ಪ್ರಿಲಿಮ್ಸ್ ಒಳಗೆ ಯಾವ ತರ ಕ್ವಶನ್ ಬರ್ತಾವು, ನಿಮ್ಮ ಎಷ್ಟು ಸರಿ ಆಗತಾವು, ತಪ್ಪಾಗತಾವು, ಗೆಸ್ ವರ್ಕಿಂಗ್ ಆಗಿರ್ಬೋದು, ನೆನ್ಪಿಟ್ಕೋ ಕೆಪಾಸಿಟಿ ಆಗಿರ್ಬೋದು, ಅದೆಲ್ಲ ನಿಮ್ದು ಇಂಪ್ರೂವ್ ಆಕೊಂತ ಹೋಗ್ತೈತಿ. ಎವ್ರಿ ಡೇ ಈ 2 ಕೆಲಸನ ಫಿಕ್ಸ್ ಮಾಡ್ರಿ. ಇನ್ನ NCRTs ಅಂತೂ ಬಹಳ ಇಂಪಾರ್ಟೆಂಟ್ ಅದಾವ. ನಿಮಗ್ ಗೊತ್ತೈತಿ NCRTs ಯಾಕೆ ಇಂಪಾರ್ಟೆಂಟ್ ಅದಾವ ಅಂತಂದ್ರ ನಿಮ್ ಒಂದು ಬೇಸಿಕ್ ಏನ್ ನಿಮ್ಗ ಟಾಪಿಕ್ ರಿಲೇಟೆಡ್ ಗೊಂದಲಗಳು ಇರ್ತಾವಲ್ಲ, ಅದ ಬೇಸಿಕ್ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಡ್ತಾವ NCRTs. ಸೊ NCRTs ನ ನೀವು ಓದ್ಬೇಕಾಗ್ತೈತಿ. ಒಂದೊಂದ್ಸಲ ಡೈರೆಕ್ಟ್ ಕ್ವಶನ್ಸ್ ಬರ್ತಾವು, ಎಸ್ಸೆ ಒಳಗೆ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ರೆಫರೆನ್ಸ್ ಬುಕ್ ಓದುವಾಗ ನಿಮಗ ಡಿಫಿಕಲ್ಟ್ ಅನ್ಸಂಗಿಲ್ಲ ರೆಫರೆನ್ಸ್ ಬುಕ್ಗಳ. ಈವನ್ ಒಂದಷ್ಟು ಜನ ನಾನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ದವ್ರು ಆಗಿರ್ತಾರ, ಒಂದಷ್ಟು ಜನ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ದವ್ರು ಇರ್ತಾರ. ಅವ್ರಿಗೆಲ್ಲ ಒಂಚೂರು ಹ್ಯುಮ್ಯಾನಿಕ್ ಸಬ್ಜೆಕ್ಟ್ ಕಠಿಣ ಅನಿಸ್ತಾವು. ಅಂತ ಟೈಮ್ ಒಳಗೆ ನೀವು NCRTs ಇಂದ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಹೆಲ್ಪ್ ಆಗ್ತೈತಿ. ಇವನ್ನ NCRTs ಮೇಲೆ ನಾ ಬಹಳ ವಿಡಿಯೋ ಮಾಡೇನಿ. ಯಾವ್ಯಾವ ಇಂಪಾರ್ಟೆಂಟ್ NCRTs ಅದಾವ, ಒಂದಷ್ಟು NCRTs ನ ಸ್ಕಿಪ್ ಅನ್ನು ಮಾಡಬಹುದು. ಅಂಡ್ ಬಹಳಷ್ಟು ಟೈಮ್ ಕಡಿಮೆ ಐತಿ, ಜಸ್ಟ್ ಸ್ವಲ್ಪ ಮಂತ್ಸ್ ಅಷ್ಟೇ ನಂಗಡೆ ಟೈಮ್ ಅದ, ನಂಗೆ ಪೂರ್ತಿ NCRTs ಕವರ್ ಮಾಡಕ್ ಆಗಂಗಿಲ್ಲ ಅನ್ನೋರು ಯಾವ ತರ NCRTs ನ ಓದ್ಬೇಕು, ಈ ತರ ಬಹಳಷ್ಟು ವಿಡಿಯೋಸ್ ನ ಮಾಡೇನಿ. ದಯವಿಟ್ಟು ಚಾನಲ್ ವಿಸಿಟ್ ಕೊಡ್ರಿ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ಹೇಳೋದಂತಂದ್ರೆ NCRTs ನ ಕವರ್ ಮಾಡ್ಕೊಡ್ರಿ. ಸೊ ಎವ್ರಿ ಟೈಮ್ ನಾವು ಯಾವ ತರ ಪ್ರಿಪರೇಷನ್ ಮಾಡ್ತಿದ್ವು ಅಂದ್ರೆ NCRTs ಫಸ್ಟ್ 6th ಇಂದ 12th ವರೆಗೂ ಒಂದು 3-4 ಮಂತ್ಸ್ ತಗೊಂಡ NCRT ಫಸ್ಟ್ ಕವರ್ ಮಾಡ್ಬಿಡೋದು. ಆಮೇಲೆ ಒಂದೊಂದ ರೆಫರೆನ್ಸ್ ಬುಕ್ಗಳನ್ನ ಓದ್ಕೊಂತ ಹೋಗೋದು. ಈ ತರ ಒಂದು ಪ್ರಿಪರೇಷನ್ ಇದಕ್ಕೊಂದು ಟ್ರೆಡಿಷನಲ್ ಮೆಥಡ್ ಅಂತಾರ, ಆಲ್ಮೋಸ್ಟ್ ಎಲ್ಲರೂ ಫಾಲೋ ಮಾಡ್ತಾರು. ಸೊ ನೀವು ಅದರ ಜೊತೆಗೆ ನೀವೇನಾರ ಸಬ್ಜೆಕ್ಟ್ ವೈಸ್ ಪ್ರಿಪರೇಷನ್ ಮಾಡಿರಿ ಅಂತಂದ್ರೆ ನಿಮ್ಮ ಸಿಲೆಬಸ್ ಕವರ್ ಇನ್ನೂ ಫಾಸ್ಟ್ ಆಗ್ತೈತಿ. ಯಾರಿಗೆ ಈಗ ಲೈಕ್ 3-4 ಮಂತ್ಸ್ ಒಳಗನ ಸಿಲೆಬಸ್ ನ ಕವರ್ ಮಾಡೋದ ಇರ್ತೈತಿಲ್ಲ ಅಂತವ್ರಿಗೆ. ಬಿಕಾಸ್ ಈಗ ನಿಮಗೆ ಗೊತ್ತಿರ್ಬೋದು, ಮೇ 26ನೇ ತಾರೀಕು 2024 ಮೇ 26ಗೆ IAS ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಐತಿ. ಸೊ ಈಗ ನೆಕ್ಸ್ಟ್ ಮಂತ್ ಫೆಬ್ರವರಿ 15 ಒಳಗಾಗಿ ನೋಟಿಫಿಕೇಶನ್ ರಿಲೀಸ್ ಆಗ್ತೈತಿ. ನೀವು ಅಪ್ಲೈ ಮಾಡಬಹುದು. ನಾ ಅಪ್ಡೇಟ್ ಮಾಡ್ತೇನೆ ಅವಾಗ ನೋಟಿಫಿಕೇಶನ್ ರಿಲೀಸ್ ಆದಾಗ. ಸೊ ಫೆಬ್ರವರಿ 15 ಒಳಗನ ನೋಟಿಫಿಕೇಶನ್ ರಿಲೀಸ್ ಆದಾಗ ಹಾಗೆ ನೀವು ಸ್ಟ್ರೆಸ್ಸಿಗೆ ಬರ್ತೀರಿ. ಆಲ್ರೆಡಿ ನೋಟಿಫಿಕೇಶನ್ ರಿಲೀಸ್ ಆಗೈತಿ, ನಂದು ಇನ್ನೂ ಸಿಲೆಬಸ್ ಕವರ್ ಆಗಿಲ್ಲ, ಸೊ ನಾ ಅಪ್ಲೈ ಮಾಡ್ಲೋ ಬ್ಯಾಡೋ, ಅಪ್ಲೈ ಮಾಡಿರೋನು ನಂದು ಸುಮ್ಮ ಅಟೆಂಪ್ಟ್ ವೇಸ್ಟ್ ಆಗ್ತೈತೇನೋ, ಈ ತರ ಗೊಂದಲಗಳು ಆಗ್ತಾವು. ಸೊ ಆದ್ರ ಕಡಿಮೆ ಟೈಮ್ ಒಳಗ ನೀವೇನಾರ ಸಿಲೆಬಸ್ ನ ಕವರ್ ಮಾಡ್ಬೇಕಂತಂದ್ರ ಸಬ್ಜೆಕ್ಟ್ ವೈಸ್ ಟ್ರೈ ಮಾಡಿ ನೋಡ್ರಿ. ಆಕ್ಚುಲಿ ಇಲ್ಲಿ ಹೇಳತ್ತೇನ ಅಂದ ತಕ್ಷಣ ಇದು ನೀವು ಇದನ್ನ ಮಾಡ್ರಿ, ಇದನ್ನ ಮಾಡಬೇಕು ಅಂತೇಳಿ ಫೋರ್ಸ್ ಅಲ್ಲ. ಈ ತರ ನೀವು ಟ್ರೈ ಮಾಡಿ ನೋಡ್ರಿ. ನಿಮ್ಗೆ ಏನಾರ ಬೆನಿಫಿಟ್ ಆತಂದ್ರ
ಒಳ್ಳೇದ, ಸೊ ದಟ್ ನೀವು ಬೇರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಬೋದು. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ರಿ, ಒಂದ್ಸಲ ಫಾಲೋ ಮಾಡಿ ನೋಡ್ರಿ. ನಿಮ್ ಸಿಲೆಬಸ್ ಕವರ್ ಆತಂದ್ರೆ ವೆಲ್ ಅಂಡ್ ಗುಡ್, ಆಗ್ಲಿಲ್ಲ ಅಂತಂದ್ರೆ ಅಗೇನ್ ನೀವು ಟ್ರೆಡಿಷನಲ್ ಮೆಥಡ್ ಒಳಗೂ ಫಾಲೋ ಮಾಡ್ಬೋದು. ಅಂಡ್ ಓದಿದ್ದು ಯಾವತ್ತು ವೇಸ್ಟ್ ಅಂತೂ ಆಗಂಗಿಲ್ಲ, ಅದೊಂದು ನೀವು ಮೈಂಡ್ ಒಳಗೆ ಇಟ್ಕೊಳ್ರಿ. ಸೊ ಈಗ ನೆಕ್ಸ್ಟ್ ಪಾಯಿಂಟ್, ಸಬ್ಜೆಕ್ಟಿವ್ ವೈಸ್ ಅಂತಂದ್ರ ಈಗ NCERTs ನೀವು 3 months ಒಳಗೆ ಓದ್ತೀರಿ. ಹಿಸ್ಟ್ರಿ ಓದ್ತೀರಿ, ಜಿಯೋಗ್ರಫಿ ಓದ್ತೀರಿ, ಸೈನ್ಸ್ ಓದ್ತೀರಿ, ಎಲ್ಲ NCERTs ನ ಕವರ್ ಮಾಡ್ತೀರಿ. ಆಮೇಲೆ ಏನ್ ಮಾಡ್ತೀರಿ, NCERTs ಮುಗಿದ ತಕ್ಷಣ ಅದರಿಂದ ನೋಟ್ಸ್ ಅನ್ನು ಆಗ್ತೈತಿ, ರಿವಿಷನ್ ಆಗಿರ್ತದ. ಒಂದಷ್ಟು ಜನ ರಿವಿಷನ್ ಮಾಡ್ತಿರಂಗಿಲ್ಲ. ಅದಾದ್ಮೇಲೆ ನೀವ್ ಏನಾರ ರೆಫರೆನ್ಸ್ ಬುಕ್ ಓದಾಕ್ ಸ್ಟಾರ್ಟ್ ಮಾಡ್ತೀರಿ. ಈಗ ಹಿಸ್ಟ್ರಿ NCERTs ನೀವ್ ಯಾವಾಗ ಓದಿರಿ, ಬಿಗಿನಿಂಗ್ ಒಳಗೆ ಓದಿರ್ತೀರಿ. ಆಮೇಲೆ ರೆಫರೆನ್ಸ್ ಬುಕ್ ಓದೋ ಟೈಮ್ ಒಳಗ ಅಲ್ಲಿಂದ ನಿಮ್ದ ಕನೆಕ್ಷನ್ ಬ್ರೇಕ್ ಆಗಿರ್ತೈತಿ. ಅಂದ್ರ ಒಂಚೂರು ಮರ್ತಿರ್ತೀರಿ, ರಿವಿಷನ್ ಏನಾರ ಮಾಡಿರ್ಲಿಲ್ಲ ಅಂತಂದ್ರ ನಿಮಗ ಪೂರಾ ಮರೆಯೋ ಚಾನ್ಸಸ್ ಇರ್ತೈತಿ. ಹಂಗಾಗಬಾರ್ದಂತಂದ್ರ ನೀವು NCERTs ಇವತ್ತು ಹಿಸ್ಟ್ರಿ NCERTs ಓದಾತೀರ, ಹಿಸ್ಟ್ರಿ NCERTs ಮುಗಿದ ತಕ್ಷಣ ಹಿಸ್ಟ್ರಿ ರೆಫರೆನ್ಸ್ ಬುಕ್ ಅನ್ನು ಕವರ್ ಮಾಡ್ಬಿಡ್ರಿ. ಅವಾಗ ನೀವು ಒಂದ ಫ್ಲೋ ಒಳಗೆ ಹೋಗ್ತಿರ್ತೀರಿ, ನೋಟ್ಸ್ ಆಗಿರ್ಬೋದು, ರಿವಿಷನ್ ಆಗಿರ್ಬೋದು, ನಿಮ್ದ ಪರ್ಫೆಕ್ಟ್ ಆಗ್ತೈತಿ. ಇನ್ನು ಸಬ್ಜೆಕ್ಟ್ ವೈಸ್ ಅಂತಂದ್ರೆ ಯಾವ ತರ ಅಂದ್ರ, ಈಗ ಪಾಲಿಟಿ ಓದಾತಿರಂದ್ರ ಪಾಲಿಟಿ ಜೊತೆ ಇನ್ನೊಂದ್ ಸಬ್ಜೆಕ್ಟ್ ನ ಸೇರಿಸ್ಕೊಂಡು ಓದೋದು. ಈಗ ಒಬ್ಬೊಬ್ರು ಹೆಂಗ್ ಓದ್ತಿರ್ತಾರಂದ್ರ ಒಂದ ಬುಕ್ ಅನ್ನ ಒಂದೊಂದ್ ತಿಂಗಳು 2 ತಿಂಗಳು ಓದ್ತಿರ್ತಾರ. ಈಗ ಪಾಲಿಟಿ ತಗೊಂಡ್ರಂದ್ರ 1 month ಫುಲ್ ಆ ಬುಕ್ ಮುಗಿಯೋವರೆಗೂ ಬೇರೆ ಬುಕ್ ನ ಟಚ್ ಮಾಡಂಗಿಲ್ಲ. ಆ ತರ ಒಬ್ಬೊಬ್ರದ ಪ್ರಿನ್ಸಿಪಲ್ ಇರ್ತೈತಿ. ಸೊ ನೀವು ಅದರ ಬದಲೇ ಏನಾರ 2 ಬುಕ್ ನ ಓದಾಕತ್ರಿ ಒಂದ್ ದಿನದೊಳಗ ಅಥವಾ 1 month ನೀವು ಸೆಲೆಕ್ಟ್ ಮಾಡ್ಕೊಂಡ್ ಕಾಸ 2 ಸಬ್ಜೆಕ್ಟ್ ನ ಪರ್ ಡೇ ನೀವ್ ಏನಾರ ರೀಡ್ ಮಾಡ್ಕೊಂತ ಹೋದ್ರಿ ಅಂದ್ರ 1.5 ತಿಂಗಳೊಳಗ ನಿಮ್ದು ಪಾಲಿಟಿ ಜೊತೆ ನೀವು ಜಿಯೋಗ್ರಫಿ ತಗೊಂಡಿದ್ರಂದ್ರ ಪಾಲಿಟಿ ಜಿಯೋಗ್ರಫಿ 2 ಸಬ್ಜೆಕ್ಟ್ ನಿಮ್ದು 1.5 ತಿಂಗಳೊಳಗ ಕವರ್ ಆಗ್ತೈತಿ. ಬಟ್ ನೀವು ಮೈಂಡ್ ಒಳಗೆ ಏನ್ ಇಟ್ಕೋಬೇಕಂತಂದ್ರ, ಯಾವ್ದಾರ ಬುಕ್ ಓದ್ರಿ ನೀವು, ಬಟ್ ಅವತ್ತಿನ ದಿನ ಈವ್ನಿಂಗ್ ನೀವ್ ಏನ್ ಮಾಡ್ಬೇಕಂದ್ರ ಕರೆಂಟ್ ಅಫೇರ್ಸ್ ಮಲ್ಕೋಕ್ಕಿಂತ ಮೊದ್ಲ ನಿಮ್ದು ಅವತ್ತಿನ ಕರೆಂಟ್ ಅಫೇರ್ಸ್ ನ ನೀವು ಓದಿರ್ಬೇಕು. ಅಂಡ್ ಅವತ್ ಏನ್ ಓದಿರ್ತಿರಲ್ಲ ಅದ್ರದ್ದು ರಿವಿಷನ್ ಆಗಿರ್ಬೇಕು. ಅಂಡ್ ಕ್ವಶನ್ಗಳನ್ನ ಸಾಲ್ವ್ ಮಾಡಿರ್ಬೇಕು. ಇಷ್ಟಂತೂ ಇದು ಫಿಕ್ಸ್ ಒಂಥರ ಕೆಲ್ಸ ಅಂತಾರಲ್ಲ. ಈಗ ನಾವು ಪ್ರತಿದಿನ ಊಟ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ನಡೆಯಂಗೆ ಇಲ್ಲಲ್ಲ, ಆ ತರ ಇದನ್ನೊಂದು ರೂಟೀನ್ ನೀವು ಫಿಕ್ಸ್ ಇಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಸಿಲೆಬಸ್ ಕವರ್ ಮಾಡೋ ಗದ್ದಲೊಳಗ ಕರೆಂಟ್ ಅಫೇರ್ಸ್ ನ ನೆಗ್ಲೆಕ್ಟ್ ಮಾಡೋದ ಬಹಳ ತಪ್ಪಾಕೈತಿ. ಅಂಡ್ ಜೊತೆಗೆ ಸಿಸ್ಯಾಟ್ ಅಂದ್ರೂ ಈಗ ಜಸ್ಟ್ ಜನವರಿ ಮಂತ್ ನಡೆದದ. ಸೊ ದಟ್ ಇನ್ 4 months ಒಳಗೆ ಎಕ್ಸಾಮ್ ಐತಂದಾಗ ಸಿಸ್ಯಾಟ್ ನ ಯಾವ್ದೋ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಅದ್ರ ಸಲುವಾಗಿ 1 ತಾಸರ ಎತ್ತಿಡ್ರಿ ಪ್ರತಿದಿನ. ಅಪಾರ್ಟ್ ಫ್ರಮ್ ದಟ್ ಏನ್ ನಿಮಗ್ ಟೈಮ್ ಉಳಿತೈತಲ್ಲ ಅವಾಗ ನೀವು ಸಬ್ಜೆಕ್ಟ್ ವೈಸ್ ಒಂದು ರೀಡಿಂಗ್ ನ ಮಾಡ್ಕೋಬೇಕಾಗ್ತೈತಿ. ಆ ಸಬ್ಜೆಕ್ಟ್ ವೈಸ್ ರೀಡಿಂಗ್ ಒಳಗ ಮೇನ್ 5 ಕೋರ್ ಸಬ್ಜೆಕ್ಟ್ಸ್ ಅದಾವ. ನಿಮ್ಮವ ಆಬ್ವಿಯಸ್ಲಿ ನಿಮ್ಗೆಲ್ಲ ಗೊತ್ತಿರ್ತೈತಿ. ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎನ್ವೈರನ್ಮೆಂಟ್, ಎಕನಾಮಿ, ಈ 5 ಸಬ್ಜೆಕ್ಟ್ ಏನದಾವ ಕೋರ್ ಸಬ್ಜೆಕ್ಟ್ ಮಸ್ಟ್ ಅಂಡ್ ಶುಡ್ ಇವನ್ ಕಂಪ್ಲೀಟ್ ಮಾಡಬೇಕಾಗ್ತೈತಿ. ನೀವು ಇಲ್ಲಿ ನಾ ಮತ್ತೆ ಆಪ್ಷನಲ್ ಬಗ್ಗೆ ನಿಮಗೆ ಹೇಳತ್ತಿಲ್ಲ. ಬಿಕಾಸ್ ಆಪ್ಷನಲ್ ನ ಈಗ 4 months ಅಷ್ಟ ಟೈಮ್ ಇರೋದ್ರಿಂದ ನೀವು ಆಪ್ಷನಲ್ ಕ ಬಾಳ ಆದ್ರ 1 hour 2 hour ಅಷ್ಟನ್ನ ಕೊಡಬಹುದು. ಅದಕ್ಕಿಂತ ಹೆಚ್ಚು ನೀವು ಕೊಡಕ್ ಆಗಂಗಿಲ್ಲ. ಬಿಕಾಸ್ ಕರೆಂಟ್ ಅಫೇರ್ಸ್ ಅನ್ನು ಐತಿ. ಅಂಡ್ ಮಂತ್ ಯಾವಾಗ ಮೇ ಮಂತ್ ಗೆ ಅದು ನೀವು ಬರ್ತಿರಲ್ಲ, ಆ ಟೈಮ್ ಒಳಗೆ ನೀವು ಮಾಕ್ ಟೆಸ್ಟ್ ಅನ್ನು ಹಚ್ಚಬೇಕಾಗ್ತೈತಿ. ಹಿಂಗಾಗಿ ಟೈಮ್ ಸಫಿಶಿಯಂಟ್ ಆಗಂಗಿಲ್ಲ. ಸೊ ನೀವು ಸಬ್ಜೆಕ್ಟ್ ವೈಸ್ ಏನಾರ ಫಾಸ್ಟ್ ರೀಡ್ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ನಿಮ್ ಸಿಲೆಬಸ್ ಡೆಫಿನೆಟ್ಲಿ ಕವರ್ ಆಗ್ತೈತಿ. ಫಸ್ಟ್ 1.5 ತಿಂಗಳೊಳಗೆ ನೀವು ಪಾಲಿಟಿ ಜಿಯೋಗ್ರಫಿ ಮುಗಿಸ್ಕೋದು. ಆಮೇಲೆ ಅದನ್ನ ಎಕನಾಮಿ ಜೊತೆ ನಿಮಗೆ ಹಿಸ್ಟ್ರಿ ಚಲೋ ಅನ್ಸಿರ ಹಿಸ್ಟ್ರಿ, ಈ ತರ ನಿಮಗೆ ಯಾವ ಸಬ್ಜೆಕ್ಟ್ ಸೆಟ್ ಆಗ್ತೈತಲ್ಲ ಅದನ್ನ 2 ಸಬ್ಜೆಕ್ಟ್ ನ ನೀವು ಓದಾಕತ್ರಿ ಅಂದ್ರೆ 1.5-2 ತಿಂಗಳೊಳಗೆ ನಿಮ್ಮ ಸಿಲೆಬಸ್ ಕವರ್ ಆಗ್ತೈತಿ. ಬಟ್ ರಿವಿಷನ್ ಯಾವ್ದ ಕಾರಣಕ್ಕೂ ಮರೆಯಂಗಿಲ್ಲ. ಈಗ ಜನವರಿ ಮಂತ್ ಏನ್ ನೀವು ರಿವಿಷನ್ ಮಾಡಿರ್ತೀರಿ, ಈಗ ಜನವರಿ 1 ರಿಂದ ಜನವರಿ 30 ನೀವು ಓದಿರ್ತೀರಿ. ಎಂಡಿಗೆ ಜನವರಿ 30ಕ್ಕೆ ಒಂದ್ಸಲ ನೀವು ಒಂದು ಫುಲ್ ಮಂತ್ ರಿವಿಷನ್ ಮಾಡ್ತೀರಿ, ದಟ್ಸ್ ಓಕೆ. ಅಗೇನ್ ಫೆಬ್ರವರಿ ಮಂತ್ ಬರ್ತೀರಿ, ಫೆಬ್ರವರಿ 1ನೇ ತಿಂಗಳಿಂದ ಎಂಡ್ ವರ್ಗು ನೀವು ರೀಡ್ ಮಾಡ್ತೀರಿ. ಎಂಡಿಗೆ ನೀವು ಬರೀ ಫೆಬ್ರವರಿ ಅಷ್ಟನ್ನ ರಿವಿಷನ್ ಮಾಡಬಾರ್ದು. ಆ ಟೈಮ್ ಜನವರಿ ಫೆಬ್ರವರಿ 2 ಸೇರ್ ಮಾಡ್ಕೋಬೇಕು. ಇನ್ ಮಾರ್ಚ್ ಮಂತ್ ಎಂಡಿಗೆ ಜನವರಿ ಫೆಬ್ರವರಿ ಮಾರ್ಚ್ ಈ ತರ ಪ್ರತಿ ಮಂತ್ ರಿವೈಸ್ ಮಾಡ್ಕೊಂತ ಹೋದ್ರಿ ಅಂತಂದ್ರ ಎಂಡಿಗೆ ಎಕ್ಸಾಮ್ ಟೈಮ್ ಒಳಗೆ ನಿಮಗೆ ಬಹಳ ಸ್ಟ್ರೆಸ್ ಆಗಂಗಿಲ್ಲ, ರಿಕಾಲ್ ಮಾಡ್ಕೊಳ್ಳಿಕ್ಕೆಲ್ಲ ಈಸಿ ಆಗ್ತೈತಿ. ಸೊ ಈ ತರ ನೀವೇನಾರ ಪ್ಲಾನ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮೊಂದು ಹ್ಯೂಜ್ ಸಿಲೆಬಸ್ ಏನೈತಲ್ಲ ಅದ ಕವರ್ ಆಗ್ತೈತಿ. ಅಂಡ್ ಮಾಕ್ ಟೆಸ್ಟ್ ಗಳ ಇಂಪಾರ್ಟೆಂಟ್ ಆಗ್ತಾವು. ಮಾಕ್ ಟೆಸ್ಟ್ ನ ಟ್ರೈ ಮಾಡ್ರಿ. ಅಟ್ಲೀಸ್ಟ್ ನೀವು ಮಾರ್ಚ್ ಮಂತ್ ಒಳಗಂತೂ ಆಗಂಗಿಲ್ಲ ಅನ್ಕೋತೇನೆ. ಈಗ ಜಸ್ಟ್ ಏನ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡತ್ತೀರ ಅವ್ರಿಗೆ. ಸೊ ಏಪ್ರಿಲ್ ಅಂಡ್ ಮೇ ಬಿಗಿನಿಂಗ್ 1 week ಒಳಗಾರ ಟ್ರೈ ಮಾಡ್ರಿ ಮಾಕ್ ಟೆಸ್ಟ್ ಗಳನ್ನ ಅಪ್ಲೈ ಮಾಡಾಕ. ಇನ್ ಕೇಸ್ ಆಗ್ಲಿಲ್ಲಪ್ಪ ಅಂತಂದ್ರೆ ನೀವು ಅಮೆಝಾನ್ ಒಳಗಾಗಿರ್ಬೋದು, ಆನ್ಲೈನ್ ಒಳಗೆಲ್ಲ ವಿಜನ್ IAS ಇನ್ಸೈಟ್ ಆನ್ ಇಂಡಿಯಾದವರು ಆಫ್ಲೈನ್ ಅನ್ನು ಟೆಸ್ಟ್ ಸೀರೀಸ್ ನಿಮಗೆ ಸಿಗ್ತಾವ. ಜಸ್ಟ್ 900,000 ಈ ತರ ಅದಾವ ಪ್ರೈಸಸ್. ಸೊ ಚೆಕ್ ಮಾಡ್ಕೊಡ್ರಿ. ನಾನು ನೆಕ್ಸ್ಟ್ ಟೈಮ್ ಏನಾರ ಆರ್ಡರ್ ಮಾಡೀನಿ ಅಂತಂದ್ರೆ ಅದನ್ನ ನಾನು ನಿಮ್ ಜೊತೆ ರಿವ್ಯೂ ಮಾಡ್ತೀನಿ, ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಿಮ್ಗೆ ಅರ್ಜೆಂಟ್ ಏನಾರ ಐತಂದ್ರೆ ನೀವು ತಗೊಂಡ ಟ್ರೈ ಮಾಡಿ ನೋಡ್ರಿ. ಸೊ ಈ ತರ ನೀವ್ ಏನಾರ ಪ್ರಿಪರೇಷನ್ ಸಬ್ಜೆಕ್ಟ್ ವೈಸ್ ಮಾಡಿರಿ ಅಂತಂದ್ರೆ ನಿಮ್ ಸಿಲೆಬಸ್ ಕವರ್ ಆಗ್ತೈತಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ.
ನೆಕ್ಸ್ಟ್ ವಿಡಿಯೋ ಒಳಗ ನಾನು ಏನೇನು ಓದಬೇಕು ಹೆಂಗೆ ಓದಬೇಕು UPSCಗೆ ಈ ಒಂದು ನೆಕ್ಸ್ಟ್ May 26 ಒಳಗೆ ಏನೇನು ಸಬ್ಜೆಕ್ಟ್ ಯಾವ್ಯಾವ ಪಾಯಿಂಟ್ ಯಾವ್ಯಾವ ಇಶ್ಯೂನ ಕವರ್ ಮಾಡ್ಬೇಕನ್ನೋದನ್ನ ಸಿಂಪಲ್ ಆಗಿ ಹೇಳಕ್ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.